ಇಲ್ಲ ಗೈಸ್, ವೆಲ್ಕಮ್ ಟು ದ ನ್ಯೂ ಬ್ಲಾಗ್. ಏನಪ್ಪ ಅಂದರೆ ಇವತ್ತು ಕಾಲೇಜಿಗೆ ಹೋಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ಮನೇಲಿ ಇದ್ದೆ. ಏನು ಮಾಡಿದೆ ಮನೇಲಿ ಅಂದರೆ ಏನಿಲ್ಲ, ಜಸ್ಟು ಸ್ವಲ್ಪ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ವರ್ಕ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು, ಅದರಲ್ಲಿ ಬೇರೆ ಕೋಲ್ಡ್ ಆಗಿತ್ತು ಅಂತ ಹೇಳಿದ್ನಲ್ಲ, ನಿನ್ನೆ ಮಳೆಯಲ್ಲಿ ನೆನ್ಕೊಂಡು ಕೋಲ್ಡಿಗೆ ಮಲ್ಕೊಳ್ಳೋಕ್ಕಾಗಿಲ್ಲ. ನಿನ್ನೆ ನೈಟು ಆ ಥರ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಏನು ಅಂದರೆ ಇವಾಗ ಸ್ವಲ್ಪ ಓಕೆ, ಇವಾಗ ಕಷಾಯ ಮಾಡ್ತೀನಿ. ಅದ್ರ ರೆಸಿಪಿ ನೋಡೋಣ. ನನಗೆ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ, ಬಟ್ ನನಗೆ ಬಂದಿರೋ ಥರ ಟ್ರೈ ಮಾಡ್ತೀನಿ, ಆಯಿತಾ? ನೋಡಿ, ಇವಾಗ ತಾನೇ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಸ್ವಲ್ಪ ಎಲ್ಲರೂ ಅನ್ಕೊತಿರ್ತಾರಲ್ಲ, ಏನೇ ನನ್ನ ಮಗ ಯಾವಾಗಲೂ ಬ್ಲ್ಯಾಕ್ ಕಲರೇ ಡ್ರೆಸ್ ಹಾಕೋತಾ ಇರ್ತಾನೆ ಅಂತ. ಹಾಗೇನಿಲ್ಲ, ನನ್ನ ಹತ್ರ ಬ್ಲ್ಯಾಕ್ ಕಲರ್ ಡ್ರೆಸ್ಸು ಒಂದು 12-15 ಡ್ರೆಸ್ ಅವೆ. ಬ್ಲ್ಯಾಕ್ ಕಲರ್ ಟೀ ಶರ್ಟು ಶರ್ಟ್ ಎಲ್ಲ ಹೇಳಿದ್ದು. ಸೊ ಮತ್ತೆಲ್ಲರೂ ಕೇಳಬೇಡಿ, ಏನು ಯಾವಾಗಲೂ ಬ್ಲ್ಯಾಕ್ ಡ್ರೆಸ್ ಇರ್ತಾರೆ, ಬ್ಲ್ಯಾಕ್ ಹಾಕ್ಕೊಂಡಿರ್ತಾನೆ ಅಂತ. ಸೊ ಹಾಗೇನಿಲ್ಲ. ನನ್ನ ತಂಗಿ ಬಂದಿದ್ಲು, ಅವಳು ಏನೋ ಸ್ಲಿಪ್ಪರ್ ತೊಗೊಂಬರ್ಬೇಕು ಅಂತ ಶಾಪಿಂಗ್ ಮಾಡೋಕೆ. ಸೊ ನಾವಿವಾಗ ಏನು ಅಂದರೆ ಸ್ವಲ್ಪ ಕಷಾಯ ಮಾಡಿಕೊಡೋಣ. ಯಾಕಂದರೆ ನಿನ್ನೆ ನೈಟು ಕೆಮ್ಮು ತುಂಬಾ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಕಷಾಯ ಮಾಡಿಕೊಂಡು, ನನಗೂ ಗೊತ್ತಿಲ್ಲ ಕಷಾಯ ಯಾವ ಥರ ಮಾಡೋದು ಅಂತ, ಬಟ್ ಕೈಗೆ ಏನು ಸಿಗ್ತಾ ಇರುತ್ತೋ ಅದನ್ನು ಹಾಕ್ಬಿಡ್ತೀನಿ ಅಷ್ಟೇ. ಫಸ್ಟು ಒಂದು ಪಾತ್ರೆ ತೊಗೊಳ್ಳೋಣ ರೀ. ಇಲ್ಲ, ನೀರು ಉಟ್ಕೊಂಡ್ಬರ್ಬೇಕಲ್ಲ. ಸೊ ಗೈಸ್, ನನಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ. ನೋಡಿ, ಇಷ್ಟೆಷ್ಟು ನೀರು ತೊಗೊಂಡಿರೋದು. ಯಾಕಂದರೆ ನಾನು ಒಬ್ಬನೇ ಹುಷಾರಿರಲ್ಲ, ಸೊ ಅದಕ್ಕೆ ನಾನು ಒಬ್ಬನಿಗೆ ಮಾಡ್ಕೊತಾ ಇರೋದು. ಗ್ಯಾಸ್ ಹಚ್ಚು. ಸೊ ಇವಾಗ ಫಸ್ಟಿಗೆ ಏನು ಹಾಕ್ಬೇಕಂತ ಗೊತ್ತಿಲ್ಲ. ಸೊ ನಮ್ಮ ಮನೇಲಿರೋ ಐಟಮ್ಸು ಹನಿ ಮತ್ತು ಅಷ್ಟೊಂದು ಏನು ಐಟಮ್ಸ್ ಇಲ್ಲ. ನನಗೂ ಅದರಲ್ಲೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಸೊ ಏನು ಸಿಗುತ್ತೆ ಅದನ್ನ ಹಾಕೊಂಡು ಕುಡಿತಾ ಇಲ್ಲ ಅನ್ನಿಸ್ತೈತೆ. ಇದರಲ್ಲಿ ಏನೈತೆ, ಬರೀ ಎಲೆಗೆ ಹೊಡಿಕೊಂಡವ್ರೆ. ಓ ಶೆಟ್ ಗೈಸ್, ಏನೂ ಇಲ್ಲ ಕಷಾಯ ಮಾಡ್ಕೊಳ್ಳೋದಕ್ಕೆ. ಏನಾದರೂ ಮಾಡಬೇಕಲ್ಲ, ಇವಾಗ ಏನಾದರೂ ಮಾಡಲೇಬೇಕು. ಯಾಕಂದರೆ ತುಂಬ ನೈಟು ಕೆಮ್ಮು. ಲವಂಗ ಇದ್ದರೆ ಚೆನ್ನಾಗಿರ್ತಿತ್ತು. ಸೊ ಪರವಾಗಿಲ್ಲ, ಹನಿನ ಬಿಸಿ ಮಾಡಿಬಿಡೋಣ ನೀರಲ್ಲಿ ಹಾಕ್ಬಿಟ್ಟು. ಸ್ವಲ್ಪ ಜಾಸ್ತಿ ಏನು ಹಾಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕೊಳ್ಳೋಣ. ಗೊತ್ತಿಲ್ಲ, ಹನಿ ಮತ್ತು ಬಿಸಿ ನೀರು ಕುಡಿದ್ರೆ ಏನೋ ಗಂಟು ಸರಿ ಹೋಗುತ್ತೆ ಅಂತ ಎಲ್ಲ ಕೇಳಿದ್ದೆ. ಸೊ ಇದು ಒಂದು ಸಾರಿ ಟ್ರೈ ಮಾಡೋಣ. ಒರಿಜಿನಲ್ಲೇ ಏನು ನಮ್ಮ ಮನೇಲಿ ಲವಂಗನೂ ಇಲ್ಲ, ಏನೂ ಇಲ್ಲ. ನೋಡಿ ಗೈಸ್, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ನೋಡುವ, ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು. ಫ್ರಿಜ್ಜಲ್ಲಿ ಏನಾದ್ರು ಇಕ್ಕೋರ? ಫ್ರಿಜ್ಜಲ್ಲೂ ಇಲ್ಲ ಗೈಸ್. ಬ್ಯಾಡ್ ಲಕ್ ಗೈಸ್, ಏನೂ ಇಲ್ಲ. ನನಗೆ ಏನೋ ಒಂದು ರೆಸಿಪಿ ಮಾಡಿಕೊಂಡು ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಅಷ್ಟರಲ್ಲೇ ಇಲ್ಲವೇ ಇಲ್ಲ. ಸೊ ಇವಾಗ ಹನಿ ಜೊತೆ ಮಿಕ್ಸ್ ಮಾಡಿಕೊಂಡು ಇದು ಏನು ರೈಸ್ ಅಂತೀವಿ ನೋಡಿ, ನೀರು ಕುಡಿಯೋಣ. ಇದೇ ಇವತ್ತು ರೆಸಿಪಿ ನಮ್ಮದು. ಇನ್ನೂ ಅಮ್ಮ ಬೇರೆ ಬಂದಿಲ್ಲ, ಅಕ್ಕ ಬೇರೆ ಬಂದಿಲ್ಲ. ಸೊ ಅವ್ರು ಬಂದ ಮೇಲೆ ಏನು ಅಡುಗೆ ಮಾಡ್ತಾರೆ ಅಂತ ನೋಡಬೇಕು. ಸೊ ಅವ್ರು ಬರೋವರೆಗೂ ವೇಟ್ ಮಾಡುವ ಗೈಸ್. ಏನು ಅಂದರೆ ಇವತ್ತು ಅಮ್ಮನ ಜೊತೆ ಸ್ವಲ್ಪ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಪ್ರ್ಯಾಂಕಪ್ಪ ಅಂದರೆ ತೋರಿಸ್ತೀನಿ ನಿಮಗೆ. ಅಂದರೆ ಒಂಥರ ಸುಮ್ಮನೆ ಯಾರೋ ಕೇಳಿದ್ರಮ್ಮ ಈ ಥರ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರ್ಯಾಂಕ್ ಮಾಡ್ತೀನಿ. ನನಗೆ ನನ್ನ ಮದುವೆ ಮ್ಯಾಟ್ರ್ ಸ್ವಲ್ಪ ಕೇಳ್ತಿದ್ದೀನಿ. ಹೆಂಗೆ ಅಂದರೆ ಫುಲ್ ಪ್ರ್ಯಾಂಕ್ ಆಗಿರ್ಬೇಕು, ಅಮ್ಮ ಫುಲ್ ಕೋಪ ಮಾಡ್ಕೊಟ್ಟಿರ್ಬೇಕು, ಆ ಥರ ಪ್ರ್ಯಾಂಕ್ ಮಾಡ್ತೀನಿ. ನೋಡಿ, ಇವತ್ತು ನೋಡುವ, ಟ್ರೈ ಮಾಡ್ತೀನಿ ರೀ. ಸೊ ಗೈಸ್, ಅಮ್ಮ ಬಂದರು. ಏನಂದ್ರೆ ಅಬೇ ಹಂಗೂ ಬೋರ್ ಆಗತ್ತೆ ಬಿಡತ್ತೆ.
ಬೋರ್ ಆಗಕತ್ತ ಬಿಟ್ಟತಿ. ಈಗ ಹಂಗೂ ಮದ್ವೆ ಮಾಡ್ಬಿಡ್ವೆ. ಮದ್ವೆ ಬೂಟ್ಲೆ ಬಡಿತೀನಿ ದುಡಿದು ನೀನು ಬಬ್ಬುಗ ಹಾಕಕ್ಕಂತಂದ ಮತ್ತೆ ನೀರ್ದು ಹಂಗ ಮದ್ವೆ ಬೂಟ್ ಕೇಳಾಕತ್ತಾರ ಏನಂತ ಬ್ರೋ ನೀವ್ ಯಾವಾಗ ಮದ್ವೆ ಆಗ್ತೀರ? ಯಾವಾಗಂದ್ರ ಇನ್ನೂ ಐತಿ ಹಿಂದೆ ಮದುವೆ ಆಗೋದು ಇಬ್ಬರು ಅದಾರ ಅಂತ ಹೇಳಿ ಮಾಡಿ ಇವ್ರನ್ನೆಲ್ಲ ಮದ್ವಿ ಎದಕ್ ಮಾಡ್ತಿ ಬಿಡ್ಬೇ. ಇವ್ರೆಲ್ಲ ನಂಗೂ ನಂಗೂ ಬೋರ್ ಆಗತ್ತ. ಮಾತಾಡೋದು ಮತ್ತೆ ಹೊಡಿಸ್ಕೊಂತೀನಿ ಮಾಡ್ತೀರ? ಮಾಡಲ್ಲ. ನಾನೇ ತೊಗೊಂಬರ್ತ ನೋಡು. ತಗೊಂಬ ಬೂಟ್ ಬೂಟ್ ಹರಿತಾವ ತೊಗೊಂಬರ್ಲ್ಯಾ ಬೂಟು ಏ ಈಗ ಏನಾಕತ್ ತೊಗೊಂಬಂದ್ರ? ಅದ ಗೈಸ್ ನೋಡಿ ಗೈಸ್ ತೊಗೊಂಬರ್ತೀನಿ ಅಂದ್ರೆ ಹೆಂಗಂತವ್ರ. ನೀನು ಆಕ್ಚುಲಿ ಹೇಳ್ಬೇಕಂದ್ರ ನಮ್ಮ ಮನ್ಯಾಗ ನೀನು ಮಾತಾಡಂಗೆ ಇಲ್ಲ. ನಮ್ಮ ಮನ್ಯಾಗ ನೀ ಮಾತಾಡಂಗೆ ಇಲ್ಲ ಹೇಳ್ಬೇಕಂದ್ರ. ಹಾ ಅಕ್ಕಿ ನಂಗೆ ಮಾಡೋದು ನೋಡಿದ್ರ ನೀನು ಹೆಂಗ್ ಮಾಡ್ತಾಳ ಗೊತ್ತೈತ? ಅಕ್ಕಿ ನಾಯಿ ಕರ್ದಂಗೆ ಕರ್ದಾಳ ಅಕ್ಕಿ. ನೋಡ್ದ ಏನ್ರಿ ಹೇಳ್ಕೊ. ಇದು ನಿನ್ನೆ ನೀನು ಹೇಳ್ದಲ್ಲಮ್ಮ, ಅವರು ಕೊಪ್ಪಳದವ್ರು ಅಂತ. ನಮ್ಮ ಅಲ್ಲಿ ಕೊಪ್ಪಳ ಅಂದ್ರೆ ಎಲ್ಲಿ ಬರ್ತೈತಿ? ಅದು ಹುಬ್ಳಿಗೆ ಹತ್ರನಾಗತ್ತನ ಅದು. ಹೌದಾ? ಕೊಪ್ಪಳ ಅಂದ್ರ ಗುಲ್ಬರ್ಗಕ್ಕೆ ಹೋಗೋರ ರೋಡ್ನಾಗ ಆಕತ್ತನ. ಕೊಪ್ಪಳ ಜಿಲ್ಲೆ ಅದು ಒಂದು. ಹೌದಾ? ಧಾರವಾಡ ಜಿಲ್ಲೆ ಹೆಂಗ ಹಂಗ ಕೊಪ್ಪಳ ಜಿಲ್ಲೆನ. ಆ ಹುಡುಗ ಕೊಪ್ಪಳದವ ಅಂತೇಳಿ ಹೇಳಾಕತ್ತಿದ್ದ. 3 ಜನ ಮಕ್ಕಳು ಮತ್ತೆ ಅದ್ರೊಳಗಡೆ ನಾನು ಒಬ್ಬ, 4 ಜನ ಮಕ್ಕಳು ಅಮ್ಮನಿಗೆ ಅವಾಗೆ ಅಂತ ಹೇಳು ಬ್ರೋ ಅಂತ ಹೇಳಾಕತ್ತಿದ್ರು. ಗೊತ್ತಿಲ್ಲ, ಅದೇನು ಕೇಳಿಲ್ಲ. ಅದಕ್ಕೆ ನೀನು ನನಗೆ ಮದುವೆ ಮಾಡಿಬಿಡು, 5 ಜನ ಕೇಳು. ನಿಂಗೇನಾಗೈತಿ? ಅದಕ್ಕೆ ಆಗ್ತಾನೆ ನಿಮ್ಮ ದೊಡ್ಡ ಅಕ್ಕ. ನಿಂಗೆ ಆಗ್ಬೇಕಾಗಲ್ಲ ಗೈಸ್. ನಮ್ಮ ಅಮ್ಮನ ಪ್ಯಾಕೆಟ್ ನೋಡಿದ್ವಿ, ಒಂದು 200 ರೂಪಾಯಿ ಕೊಡ್ವಿ. ನನ್ನ ಅಕೌಂಟಿಗೆ ಹಾಕೊಂತ ಕೊಡು. ಗೈಸ್ ಇವತ್ತು ನಮ್ಮ ಮನೇಲಿ ಇರೋ ರೆಸಿಪಿ ಮಾಡ್ತಾವ್ರೆ. ಏನ್ ಮಾಡಕತ್ತಿ? ನಮ್ಮ ನಾಗಮ್ಮ ಇಲ್ದಿದ್ದಕ್ಕೆ ರೆಸಿಪಿಗಳು ಸಿಗವಲ್ ನೋಡು. ಯಾವ ಟೆಸ್ಟ್ ಅದಾವ ನಾಳೆ? ಗೈಸ್ ಮಧು ಅವರು ಸೋಷಿಯಲ್ಗಾಗಿ ನಮ್ಮ ಸೊಸೈಟಿಗೋಸ್ಕರ ಸೋಷಿಯಾಲಜಿ ಓದ್ತವ್ರೆ. ಇದು ಓದ್ತೈತಿ ಕತ್ತಲ್ಲ ಕಾಣಿಸೋದೇ ಇಲ್ಲ ಅಂತದ್ರೊಳಗೆ ಸೋಷಿಯಾಲಜಿ ಓದ್ತಾಳಂತ. ನೋಡಲ್ಲ ನಮ್ಮ ಮೋಹನ್ ಹೇಳಕತ್ತಾಳ ಹೂ ಅಂತೇಳಿ. ಏನ್ರ ಅನ್ಕೊಂಡೇನು? ಎಲ್ಲಿ ನಿನ್ ತಲೆ ಮ್ಯಾಗ ಏನವು? ಆಯ್ತು ಒಂದ್ಸಲ ತೋರಿಸು. ವಾ ಕ್ಯಾ ಮುಸ್ಕುರಾತೆ, ಬಹುತ್ ಅಚ್ಚಾ ಹೈ. ಗೈಸ್ ನಮ್ಮ ಅಮ್ಮ 100 ರೂಪಾಯಿ ಕೊಡ್ತಾಳೆ. ನೀ ಪಾಕೆಟ್ ಮನಿ ಕೊಡ್ತಿಲ್ಲ ಇನ್ ಮ್ಯಾಗಿಂದ? ಇನ್ನೊಂದು ಅರ್ಬಿ ತೊಗೊಂಡು ವರ್ಷ ಹಾಕೊಂತೇನೆ ಅಲ್ಲಿ ಪ್ಯಾನ್ ಗೊತ್ತಾಗ್ತೇನೆ. ಅರ್ಬಿ ಕೊಡ್ಲದ್ನ ಯಾವ್ದು ನಿಂಗೆ ಬಾಟ್ಲಿ ಯಾರು ತಗೊಂತಾಳ? ಹೊಸ ಬಟ್ಲಿ ತಗೋಕ ಅಷ್ಟೊಂದು ದುಡಿದ್ರಿ ಬಾಟ್ಲಿ ಕೊಡೋದು. ನಿನಗೆ ಸಾಲದಿಲ್ಲ ಅದು. ಅದು ಬಸವಣ್ಣ ಕೊಟ್ಟಿದ್ರು ಸಾಲ. ಟ್ಯಾಮ್ ಹೆಂಗ್ ಮಾತಾಡ್ತಾರ ನೋಡ್ಬೇಕು. ಇನ್ನು ಗೊತ್ತಾಗಲ್ಲ ಆಕಿಗೆ. ಈಗ ಹೇಳ್ಬೇಕ ಮಗಳಿಗೆ. ಬಾಟ್ಲಿ ಕೊಡ ಮತ್ ನೀನ್ ಹಂಗ ಮಾಡ್ತಾನ? ನೀನೇನ್ ಕಡಿಮೆ ಇಲ್ಲ. ನಿನ್ನ ಮಗಳಿಗೆ ಸ್ಕ್ಯಾನ್ ಒಂದು ಫೋನ್ ಹಾಕಿಡು ಮತ್ತೆ 1500 ಕೊಡೋಕ್ ಮಾಡ್ಸಕ. ಏನನ್ನು ಅವೇನು ಸಿಕ್ಕೇ ಇಲ್ಲ. ಈಗ ಅರ್ಜೆಂಟ್ ಹೇಳಿದ್ರು ನಾಳೆ ನಾಡ್ದು ಹೇಳಿದ್ರು ರೊಕ್ಕ ಬೇಕಲ್ಲ ಮಾಡ್ಸಕ್. ನಾನು ಆಪ್ರೇಷನ್ ಮಾಡ್ಬಿಡ್ತಾನ ತಮ್ಮ, ಇಲ್ಲಿ ಗಂಟ್ಲಾಕ್ ಓದು ಬಿಡ್ತಾನ. ಇದುವೇ ಈಗ ನೀ ಪ್ಯಾಕೆಟ್ ಮನಿ ಕೊಡೋದ್ಯಾಕೆ ಬಂದ್ ಮಾಡಿಬಿಟ್ಟಿ ನಮಗೆ? ಆಕೆಗೆ ಅಲ್ಲಿ ಪ್ಯಾಕೆಟ್ ಬರೋದು ಕಡಿಮೆ. ಹೆಂಗಂತ ನೋಡಿ, ಹೆಂಗಂತ ಮಾಡ್ಬೇಕು. ಮತ್ತೆ ಈಗ ತೊಗೊಂಬಂದಿಲ್ಲ. ಈಗ ಶಾಪಿಂಗ್ಗೆ ಹೋಗಿದ್ರಿ ಇವ್ರು? ಅಲ್ಲಿ ಸಿಗ್ಲಿಲ್ಲ ನಿನಗೆ.
ಅವು ಎಲ್ಲ ಹಿಂದ್ ಬರ್ತಾವ ಮುಂದ್ ಹಿಂಗ ಹತ್ತಿ ಕುಂದಿರ್ತಾವ ಹೆಂಗೆ ಅಷ್ಟು ನಾವು ಚೆನ್ನಾಗಿರೋದು ಅಡ್ವೈಸ್ ಬಿಡೋಲ್ವಾ ಇಲ್ಲ ನೀವು ಹೋಗಿ ಅಡ್ವರ್ಟೈಸ್ ಮಾಡ್ಬೇಕಂತಲ್ಲಿ ಅಡ್ವೈಸ್ ಯಾಕೆ ಬಿಡೋಲ್ಲ ನಾಳೆಂತ ಅಂತಂದು ಏನ್ ಸಹಾಯ ಆಗತ್ತೆ ಸರಿ ಆ ಕಡೆ ಗೈಸ್ ನಮ್ಮಮ್ಮ ನೋಡಿ ಹಿಂಗೆ ಬರೋದು ಹಿಂಗೆ ಓಡೋಗೋದು ಒಂದು ಸ್ವಲ್ಪ ಮಕ್ಕಳ ಜೊತೆ ಆಟ ಆಡ್ಬೇಕಂತನೂ ಗೊತ್ತಿಲ್ಲ ನಮ್ಮ ಅವಾಗ. ಫೋನ್ ಕೊಡಿದ್ವಿ ಮಣ್ಣಂಗ್ ಮಾತಾಡತ್ತ ನನಗೆ ಗೊತ್ತಾಗೋದು ಮಣ್ಣ ಬಗ್ಗೆ ಅಂತೇಳಿ ಯಾವಾಗ ಗೈಸ್ ಇವಾಗ ನಮ್ಮ ಅಮ್ಮನಿಗೆ ನಿನ್ನೆ ಮೊಟ್ಟೆ ತೊಗೊಂಬರಕ್ಕಾಗಿಲ್ಲ ಒಂದಿತ್ತು ಅಂತ ಹೇಳ್ಬಿಟ್ಟು ಕೊಟ್ಟರು. ಇವಾಗ ಹೋಗ್ಬಿಟ್ಟು ಮೊಟ್ಟೆ ತೊಗೊಂಬರ್ತೀನಿ. ಏನ್ ಇಸ್ಲಗು ಗೈಸ್ ನಮ್ಮಮ್ಮ ನೋಡಿ ಹೇಳ್ತಾರೆ ತಾಯಿ ಮಗಳು ಯಾವ ಥರ ನಮ್ಮಮ್ಮಂದು ಜಡೆ ಹೆಂಗೆ ಆಗ್ತಾವೆ ನೋಡಿ. ಇವಳು ಜಡೆ ಹಾಕೋದು ಹೆಂಗೆ ತೋರಿಸ್ತೀನಿ ನೋಡಿ ಇವತ್ತು. ನಮ್ಮಮ್ಮನಿಗೆ ಹೆಂಗೆ ಆಗ್ತಾಳೆ ನೋಡ್ತಾಯಿರಿ. ತಲೆ ಈ ಸೈಡ್ ಇದ್ರೆ ಇವಳು ಈ ಸೈಡ್ ಬಂದಿರುತ್ತೆ ಜಡೆ. ನಾನೇನ್ ಮಾಡ್ಲಕ್ ಕುಂತಿದ ನೋಡ್ತಾ ಇರಿ. ಬೇಡ ಜಡಿ ಹಾಕೋದು ನೋಡಲಿಕ್ಕೆ. ಮದು ಫುಲ್ಲು ಫ್ಯಾಷನ್ ಡಿಸೈನಿಗೆ ಕಳಿಸ್ಬೇಕು ಜಡೆ ಹಾಕೋದ್ರಲ್ಲಿ. ಅವಳು ಜಡೆ ನೋಡಿ. ಅಂತೂ ಫೈನಲಿ ಹಾಕಿದ್ಲು. ಸೊ ಗೈಸ್ ಫೈನಲ್ ಆಗಿ ಜಡೆ ಯಾವ ಥರ ಹಾಕಿದ್ಲು ನಮ್ಮ ತಂಗಿ. ಇದು ನೋಡಿಲ್ದ ಬಾರ್ಕೋಲ್ ಆಗೈತೆ ಬೈದು. ಗೈಸ್ ಆ ಎಮ್ಮೆ ಹೊಡಿಬೇಕಾದ್ರೆ ಈ ಥರ ಹೊಡಿತಾರಲ್ಲ ಟಪ್ ಟಪ್ ಅಂತ ಹೇಳ್ಬಿಟ್ಟು ಹಂಗೆ ಹಾಕೊಳ್ಳೋದು. ಇದು ನೋಡಿ ತಂಗಿ ನಿನ್ನ ತವರಿನಲ್ಲಿ ಪುಟ್ಟ ನಗುವಿದೆ. ನಗು ಅಂತೂ ನಮ್ಮ ತವರನೇ ಇರೋದೇ ಇಲ್ಲ. ನೀನು ಇರೋ ತನಕ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀನು ಮೊದಲು ನಮ್ಮ ಮನೆಯಿಂದ ತೊಲಗು. ಮತ್ತು ನಿಂಗೆ ಯಾವ ಥರ ಗಂಡು ಬೇಕು ಹೇಳಿ ಇವಾಗಲೂ ಹುಡುಕನು. ಚಡ್ಡೆಗೆ ತೊಗೊಳವ. ನಮ್ಮ ಅಮ್ಮ ನಗೋಕೆ ಸ್ಟಾರ್ಟ್ ಮಾಡಿದ್ರೆ ಇಡೀ ಮಂಚಾನೇ ಅಳ್ಳಾಡ್ತಾ ಇರುತ್ತೆ ಗೈಸ್. ನಿಮಗೆ ಇನ್ನೊಬ್ಬರು IPS ರೆಡಿ ಮಾಡ್ತಾವ್ರೆ, ತೋರಿಸ್ತೀನಿ ನೋಡಿಲ್ಲಿ. ಮೇಘನಾ ಅವರು ಈಗ ಏನು ಎಕ್ಸಾಮ್ ಬರೆಯಾಕತ್ತೀನಿ ನೀನು? ಕರಿ ಹೇಳು. ಅವಳಿಗೆ ತುಂಬ ಆ್ಯಟಿಟ್ಯೂಡ್ ಗೈಸ್. ಅವಳಿಗೆ ಸ್ವಲ್ಪ ಎಕ್ಸಾಮ್ ಯಾವ್ದು ಬರಿತಾ ಇದೆಯಾ ಅಂತ ಹೇಳೋ ಅಂದ್ರೆ ಇದನ್ನು ಮಾಡ್ದಂಗೆ ಅಂತಾರೆ. ನಮ್ಮ ಮನೇಲಿ ಇವತ್ತು ಏನು ಸ್ಪೆಷಲ್ಲು ಅಂದರೆ ಮಜ್ಜಿಗೆ ಸಾಂಬಾರು ಮಾಡಿಬಿಟ್ಟವ್ರೆ. ಮಜ್ಜಿಗೆ ಸಾಂಬಾರು. ಇದೇನಿದು? ಹುಯ್ ಹುಯ್. ಓ ರೈಸ್ ಅದು. ಅಳಸ್ನಂದು ಬೇರೆ ಇಲ್ಲೇ ಅದೇ. ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡಿದ್ರು, ಸಾಕಾಗಿತ್ತು, ತಿಂದ್ಬಿಟ್ವಿ. ರೈಸ್ ಫೈನಲ್ ಆಗಿ ನಮ್ಮ ಅಮ್ಮನಿಗೆ ಎಗ್ ತೊಗೊಂಬಂದಿದ್ದೀನಿ. ಏನೋ ಕೆಲಸ ಮಾಡ್ತಾವ್ರೆ. ಈ ಬೂಂದಿ ಯಾರು ಕೊಟ್ಟಾರೆ? ನನಗೂ ಹಾಕ್ಬಿಡು ತತ್ತಿ ಯಾರು. ಇನ್ನೂ ಟೈಮ್ ಆಯ್ತು ತಗೋಬೇ. ಯಾಕೆ ಈ ನಡುವೆ ಕಿಚನ್ಗೆಲ್ಲ ಬರಾಕತ್ಬಿಟ್ಟು? ಹಾಂ, ಈ ನಡುವೆ ಕಿಚನ್ಗೆ ಡ್ಯೂಟಿ ಹಚ್ಕೊಂಡ್ಬಿಟ್ಟು. ಗೈಸ್ ನಮ್ಮ ಅಮ್ಮನಿಗೆ ಕಿಚನ್ ತುಂಬ ಇಷ್ಟ ಆಗ್ಬಿಟ್ಟೈತಂತೆ. ಮಧುರ ನಮ್ಮಮ್ಮ ಒಂದು ಸಾರಿ ಹುಡುಕು ಅಂತ ಹೇಳಿದ್ರೆ ಅವಳು ಡೈಲಿ ಯಾವ ಸಾರಿ ತೆಗಿತಾಳೆ ಅದೇ ಸಾರಿ ತೆಗಿತಾ ಇದ್ದಾಳೆ. ನಮ್ಮ ಅಮ್ಮನ ಕಟಿಂಗ್ ಸ್ಟೈಲ್ ನೋಡ್ರಿ ಇಲ್ಲಿ. ಯಾವ್ಯಾವ ಥರ ಅಡುಗೆ ಮಾಡಕ್ಕೆ ಬರ್ತದೆ ಬೇ? ಯಾವ್ಯಾವ ಥರ ಅಡುಗೆ ಮಾಡಕ್ಕೆ ಬರ್ತದೆ ನಿಂಗೆ? ಸುಳ್ಳು ಹೇಳ್ತಾಳೆ ಗೈಸ್ ಇವಳು. ಅಂದರೆ ಬ್ರಾಹ್ಮಿನ್ಸ್ ಅಡುಗೆ ಮಾಡ್ತಾಳೆ, ಮತ್ತು ನಾನ್ ವೆಜ್ ಎಲ್ಲ ಐಟಮ್ ಎಲ್ಲ ಮಾಡ್ತಾರೆ. ಸುಮ್ಮನೆ ನಮ್ಮ ಮುಂದೆ ಏನು ಮಾಡಿಕೊಡಲ್ಲ ಇವರು.
ಈ ಸಂಡೇ ಏನಾದರೂ ರೆಸಿಪಿ ತೋರಿಸು. ಫಿಶ್ ಫ್ರೈ, ಸಾಂಬಾರು ಮಾಡು. ಫಿಶ್ ಫ್ರೈ ಮತ್ತು ಅದಕ್ಕೆ ಏನತ್ರ ಗೊತ್ತಿಲ್ಲ, ಏಡಿ ಕ್ರ್ಯಾಪ್ ಅಂತ ನೋಡಿ ಗೈಸ್. ಅಲ್ಲ ಇಷ್ಟು ನೀನು ಒಂದ ತೊಗೊಂಡ್ರೆ ಅದು ಎಷ್ಟು ಎಗ್ ಹಾಕೊಂತಿ ನೀನು? 2 ಎಗ್ ಹಾಕೊಂತಿ. ಅವ್ರಿಗೂ ಕೊಡ್ಬೇಕಾ? ಸೊ ಗಾಯ್ಸ್ ಇವರು ಇಷ್ಟೆಲ್ಲ ತೊಗೊಂಡಿದ್ದು ನನಗೂ ಸ್ವಲ್ಪ ಕೊಡ್ತಾರೆ ಅಂದ್ಕೊಂಡ್ರೆ ನಮ್ಮಮ್ಮ ಅವ್ರಿಗೆ ಗೆಳತಿಯವ್ರಿಗೆ ಸ್ವಲ್ಪ ಮತ್ತು ಅವ್ರಿಗೆ ಸ್ವಲ್ಪ ತೊಗೊಂಡೋಗ್ತವ್ರು ನೋಡಿ. ನಮ್ಮಮ್ಮ ದಾನ ಧರ್ಮ ಮಾಡೋದ್ರಲ್ಲಿ ಒಂದು ಕೈ ಮುಂದೆ ಅನ್ಕೊತೀನಿ. ಈಗೇನು ಎಗ್ ಪಲ್ಯ ಮಾಡ್ಕೊಳತ್ತೀಯ? ಆಮ್ಲೆಟ್ ಅದ್ರೊಳಗೆ ಗಾಯ್ಸ್ ಆಮ್ಲೆಟ್ ಮಾಡ್ಕೊಳಕ್ಕೆ ನಮ್ಮಮ್ಮ ಏನು ತೊಗೊಂಡವ್ರು ನೋಡಿ. ಅಲ್ಲ ಅದು ಅಲ್ಲಿ ಐತಿ. ಹೌದು ಹೌದು. ಎಲ್ಲ ಡಬ್ಬಿ ಬೇಡ ಬೇಡ, ಸ್ವೀಟ್ ತಿಂತೀನಿ ಸಾಕಾಯ್ತು. ಏನು ತಿಂದಿ? ಮಧ್ಯಾಹ್ನ ಅವ್ರು ಏನೇನೋ ತೊಗೊಂಬಂದಿದ್ರು. ನಾನು ಮಾಮೂಲಿ 7 ಗಂಟೆ ಏನೋ ಹೇಳತ್ತ ನೋಡಲ್ವ. ಗೈಸ್ ಗುರಾಯ್ತು. ಅದನ್ನ ಮಾಡ್ಬಿಟ್ಟು ಹೋಗ್ಬಿಡಿ ನೋಡೋದು ನೋಡಿ ಗೈಸ್. ಅವರು ನಮ್ಮ ಮಾಮ ಇಲ್ದಿದ್ದಕ್ಕೆ ರೆಸಿಪಿನೇ ಇಲ್ಲ. ಇವತ್ತು ಈ ಸಂಡೇ ನಮ್ಮ ಅಮ್ಮನ ಹಿಡ್ಕೊಂಡು ರೆಸಿಪಿ ಮಾಡೋ ತನಕ ಬಿಡೋಲ್ಲ ಈ ಸಂಡೇ. ಗೈಸ್ ನಮ್ಮ ಮಾಮ ಇದ್ದಿದ್ರೆ ಏನಾದರೂ ಡೈಲಿ ರೆಸಿಪಿ ತೋರಿಸ್ತಾ ಇರ್ತಿದ್ರು. ಬಟ್ ಏನಾದರೆ ಅವರು ಕೆಲಸ ಆದಮೇಲೆ ಹೈದ್ರಾಬಾದ್ ಹೋಗ್ಬಿಟ್ರು. ಸೊ ಇವಾಗ ಎಷ್ಟು ದಿನಕ್ಕೆ ಬರ್ತಾರೆ? ದಿನ ಅಲ್ಲ ಗೈಸ್, ತಿಂಗಳಗಟ್ಟಲೆ ಆಗುತ್ತೆ. ಇವಾಗ ಅವರು ಏನೂ ಅಪ್ಡೇಟ್ ಕೊಟ್ಟಿಲ್ಲ. ಸೊ ಅಪ್ಡೇಟ್ ಕೊಟ್ಟರೆ ಹೇಳ್ತೀವಿ, ತಿಳಿಸ್ತೀವಿ. ಎಣ್ಣೆ ಹಾಕಬೇಕು. ಅದಕ್ಕೆ ಎಣ್ಣೆ ಹಾಕಲಾಗ ನಮ್ಮಮ್ಮ ನೋಡಿ ಕ್ವಾಟ್ಲೆ ಕೊಡ್ತಾನಂತ ನಮ್ಮಮ್ಮ ಹೋಗ್ಬಿಡು ನೀನು ಅಂತ ಹೇಳ್ತವ್ರೆ. ಸಾಕು ತಗೋಬೇ. ಗೈಸ್ ನಮ್ಮ ಅಮ್ಮನ ಹತ್ರ ರೆಸಿಪಿ ಕೇಳೋಣ ಇರಿ. ಬೇಕು ಕಷಾಯ ಮಾಡಕ್ಕೆ ಏನೇನು ಹಾಕ್ಬೇಕು? ಕಷಾಯನ? ಹಾಂ. ಏನು ಕಷಾಯಪ್ಪ ಅದು? ಈ ಕೆಮ್ಮಿಗೆ ನೆಗಡಿಗಾದಾಗ ಏನು ಹಾಕ್ತಾರೆ? ಸ್ವಲ್ಪ ಶುಂಠಿ ಹಾಕಿ, ಹಾಂ, ಸ್ವಲ್ಪ ಧನ್ಯಕಾಳು ಹಾಕಿ, ಹಾಂ, ಹಾಕ್ಬಿಟ್ಟು ಹಾಂ ಹೇಳ. ಜೀರಿಗೆ ಹಾಕ್ತಾರಲ್ಲ. ಜೀರಿಗೆ, ಧನಿಯಾ, ಶುಂಠಿ ಇವಿಷ್ಟ. ಮತ್ತು ಲವಂಗ ಹಾಕಲ್ಲ? ಲವಂಗ ಹಾಕ್ತಾರೇನಿಲ್ಲ. ನಾನು ಕಷಾಯ ಕುಡಿಯಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಹೌದಾ? ನಾ ಮಾಡಕ್ಕೆ ಹೋಗ್ಬೇಕು ಅಂದ್ಯಾ, ಮನ್ಯಾಗ ಏನು ಐಟಮ್ಸ್ ಇಲ್ಲ, ಅದಕ್ಕಂತ ಸುಮ್ಮನೆ ಬಿಟ್ಬಿಟ್ಟೆ. ರೈಸ್ ನಮ್ಮಮ್ಮ ಹೇಳಿದ್ರು ರೆಸಿಪಿ. ಸೊ ಬೆಳಿಗ್ಗೆ ಟ್ರೈ ಮಾಡ್ತೀನಿ ಏನು ಅಂತ. ಸೊ ಇವರಿಗೆ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಕಳಿಸ್ಕೊಡೋಣ. ರೈಸ್ ಇವಾಗ ಅಮ್ಮನ್ನ ಬಿಡೋಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. 8 ಗಂಟೆಗೆ 7 ಗಂಟೆಗೆ ಬಂದೆ, 8 ಗಂಟೆಗೆ ಹೋಗ್ತಾ ಇದ್ದೀನಿ. ಯಾವಾಗ ನಾನು ಅಡುಗೆ ಮಾಡಿ ನಿಮಗೆ ರೆಸಿಪಿ ತೋರಿಸ್ಬೇಕು. ತೋರಿಸ್ತಾರೆ ನಾವು ಮಾತ್ರ ಬಿಡೋದಿಲ್ಲ. ಸೊ ಇವಾಗ ನಮಗೆ ನಮ್ಮ ಆಡಿಯನ್ಸ್ಗೆ ಬಾಯ್ ಬಾಯ್ ಅಂತ ಹೇಳು. ಅವ್ರ ಫೋನಲ್ಲಿ ಬಿಸಿ ಆಗ್ಬಿಟ್ಟವ್ರು. ಇವಾಗ ಯಾರ್ದೋ ಫೋನ್ ಬರ್ತೈತೆ. ಸೊ ಗಾಯ್ಸ್ ಸಾಮಾನೆಲ್ಲ ಬಿಟ್ಟು ಬಂದಾಯಿತು. ನಾವು ಇವಾಗ ಊಟ ಮಾಡುವ.
ಏನು ಹೇಳಿದ್ನಲ್ಲ ಆವಾಗಲೇ ಮಜ್ಜಿಗೆ ಸಾಂಬಾರು ಮತ್ತು ರೈಸ್ ಮಾಡೋರೆ. ಸೊ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಎಗ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಜ್ಜಿಗೆ ಸಾಂಬಾರು ಚೆನ್ನಾಗಿರುತ್ತೆ. ಕೋಲ್ಡ್ ಬೇರೆ ಆಗಿದೆ ಅದರದ್ದೇ. ಸೊ ಗೈಸ್ ಫೈನಲ್ ಆಗಿ ಇವತ್ತಿನ ಊಟ ಇಷ್ಟು ನೋಡಿ ನಮ್ಮದು ಅಷ್ಟೇ.